ಕನ್ನಡಿಗ ಚಾನಲ್ YTಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ನಾನಿವತ್ತು ಬೆಳಗಾವಿಯ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕಿನ ಚುನಾವಣೆಯ ಒಂದು ವಿಷಯವಾಗಿ ಸಂಚಿಕೆ ಮುಖಾಂತರ ನಾನು ನಾಡಿನ ಜನತೆಗೆ ಹಾಗೂ ಜಿಲ್ಲೆಯ ಜನತೆಗೆ ಈಗ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳನ್ನು ವಿವರಿಸಲಿಕ್ಕೆ ಬಯಸಿದ್ದೇನೆ. ನಿಜಕ್ಕೂ ಕೂಡ ಬೆಳಗಾವಿ ಜಿಲ್ಲೆ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲೆ ಅನ್ನುವಂಥ ಹೆಗ್ಗಳಿಕೆಯನ್ನು ಪಡೆದಿರತಕ್ಕಂಥದ್ದು. ಆಮೇಲೆ ಈ ಜಿಲ್ಲೆಗೆ ತನ್ನದೇ ಆದಂಥ ವೈಶಿಷ್ಟ್ಯತೆಗಳಿವೆ ಹಾಗೂ ಭಾಷಾ ವಿಷಯವಾಗಿಯೂ ಕೂಡ ಈ ಜಿಲ್ಲೆ ಪ್ರಾಮುಖ್ಯತೆಯನ್ನು ಪಡೆದಿರತಕ್ಕಂಥದ್ದು. ಹೀಗಿರುವಾಗ ಈ ಜಿಲ್ಲೆಯಲ್ಲಿ ಸುಮಾರು 18 ಶಾಸಕರು ತಮ್ಮ ಶಾಸಕಗಿರಿಯಲ್ಲಿ ಇದ್ದಾರೆ. ಅಂದರೆ 18 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರ್ತಕ್ಕಂಥ ಬೃಹತ್ ಜಿಲ್ಲೆಯಾಗಿರ್ತಕ್ಕಂಥ ಈ ಬೆಳಗಾವಿ ಜಿಲ್ಲೆ ನಿಜಕ್ಕೂ ಕೂಡ ಹಲವಾರು ವಿದ್ಯಮಾನಗಳಿಗೆ, ಹಲವಾರು ಘಟನಾವಳಿಗಳಿಗೆ, ಹಲವಾರು ಕಾರಣಗಳಿಂದ ಈ ಜಿಲ್ಲೆ ರಾಜ್ಯದಲ್ಲಿ ಹೆಸರು ಮಾಡಿರ್ತಕ್ಕಂಥ ಒಂದು ಜಿಲ್ಲೆ ಅಂತಲೇ ಹೇಳ್ಬೋದು. ಇಂಥ ಜಿಲ್ಲೆಗೆ ತನ್ನದೇ ಆದಂಥ ಪರಂಪರೆ ಇದೆ, ಇತಿಹಾಸ ಇದೆ ಹಾಗೂ ತನ್ನ ಒಂದು ಚಾರಿತ್ರಿಕ ಹಿನ್ನೆಲೆಯನ್ನು ಒಳಗೊಂಡಿರ್ತಕ್ಕಂಥ ಜಿಲ್ಲೆ ಈ ಬೆಳಗಾವಿ ಜಿಲ್ಲೆ. ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣನವರು ಆಳಿ ಹೋಗಿರ್ತಕ್ಕಂಥ ಹಾಗೂ ಹೋರಾಟವನ್ನು ಮಾಡಿ ತಮ್ಮ ಬಲಿದಾನಗೈದಿರ್ತಕ್ಕಂಥ ಒಂದು ಹೆಮ್ಮೆಯ ಜಿಲ್ಲೆ ಅದು ಬೆಳಗಾವಿ ಜಿಲ್ಲೆ. ಇಂಥ ಜಿಲ್ಲೆಯಲ್ಲಿ ಈಗ ರಾಜಕೀಯ ತುರುಸಿನ ಸ್ಪರ್ಧೆಗಳು ಏರ್ಪಡ್ತಾ ಇರೋದು ಕೂಡ ಸುಳ್ಳಲ್ಲ. ಅದು ಕೂಡ ಬೆಳಗಾವಿ ಜಿಲ್ಲಾ DCC ಬ್ಯಾಂಕ್ ಚುನಾವಣೆಗಳು ಪ್ರಾರಂಭವಾಗಿವೆ. ಇನ್ನೇನು ನಾಮಪತ್ರಗಳನ್ನು ಸಲ್ಲಿಸುವುದು, ಆಮೇಲೆ ಕಾಟಾಚಾರಕ್ಕಾಗಿ ಅವರು ಪ್ರಚಾರವನ್ನು ಮಾಡೋದು ಅಷ್ಟೇ ಬಾಕಿ ಉಳಿದಿದೆ ಅಂತಲೇ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹೀಗಿರುವಾಗ 16 ವಿಧಾನಸಭಾ ಕ್ಷೇತ್ರಗಳ ಬಹುತೇಕ ಶಾಸಕರು ಕೂಡ ಈ ಸಂದರ್ಭದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಚುನಾವಣೆಯಲ್ಲಿ ಸ್ಪರ್ಧಿಸುವ ಇಂಗಿತವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹೀಗಿರುವಾಗ ಈ ಬೆಳಗಾವಿ ಜಿಲ್ಲಾ DCC ಬ್ಯಾಂಕು ಯಾರಿಗೆ ಒಲಿಯುತ್ತೋ ಅವರು ರಾಜ್ಯದಲ್ಲಿ ಹಾಗೂ ಬೆಳಗಾವಿ ಜಿಲ್ಲೆಯ ಚಿತ್ರಣವನ್ನೇ ಬದಲಾವಣೆ ಮಾಡುವಂಥ ಶಕ್ತಿ, ಸಾಮರ್ಥ್ಯವನ್ನು ಪಡಿತಾರೆ ಹಾಗೂ ತಮ್ಮ ಪಾರುಪತ್ಯದಲ್ಲಿ ಅವರು ಆಳ್ತಾರೆ ಅನ್ನುವಂಥ ಮಾತುಗಳು ಕೂಡ ಸುಳ್ಳಲ್ಲ, ಆಡ್ತಾ ಇರೋದು ಕೂಡ ಸುಳ್ಳಲ್ಲ. ಹೀಗಿರುವಾಗ ಈ ಬೆಳಗಾವಿ ಜಿಲ್ಲೆಯ DCC ಬ್ಯಾಂಕ್ ಚುನಾವಣೆ ಅದಕ್ಕಾಗಿಯೇ ಈ ಒಂದು ಕಾಲಘಟ್ಟದಲ್ಲಿ ಅದು ನಿರ್ಣಾಯಕ ಹಂತದಲ್ಲಿ ನಿಂತಿದೆ ಅಂತಲೇ ಹೇಳ್ಬೋದು. ಹೀಗಿರುವಾಗ ಬೆಳಗಾವಿ ಜಿಲ್ಲೆಯಲ್ಲಿ 2 ರಾಜಕೀಯ ಪ್ರಬಲ ಕುಟುಂಬಗಳು ಇಲ್ಲಿವರೆಗೂ ಕೂಡ ತಮ್ಮ ಪಾರುಪತ್ಯವನ್ನು ಪ್ರಕಟಪಡಿಸಿರ್ತಕ್ಕಂಥದ್ದು ಕೂಡ ಉಂಟು. ಹೀಗಿರುವಾಗ ಈ ಬೆಳಗಾವಿ ಜಿಲ್ಲೆಯ DCC ಬ್ಯಾಂಕನ್ನು ಸುಮಾರು 2 ದಶಕಗಳ ಕಾಲ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿರ್ತಕ್ಕಂಥದ್ದು ಹುಕ್ಕೇರಿಯ ಕತ್ತಿ ಕುಟುಂಬ, ಅಂದರೆ ಉಮೇಶ್ ಕತ್ತಿ ಹಾಗೂ ರಮೇಶ್ ಕತ್ತಿ ಕುಟುಂಬ. ಉಮೇಶ್ ಕತ್ತಿಯವರು ತೀರಿಕೊಂಡ ತರುವಾಯ ಈಗ ರಮೇಶ್ ಕತ್ತಿಯವರು ಈ ಚುನಾವಣೆಯನ್ನು ಹೇಗಾದರೂ ಮಾಡಿ ನಾವು ಗೆಲ್ಲಬೇಕು, ನಮ್ಮ ಅಧಿಪತ್ಯದಲ್ಲಿ ಈ ಒಂದು ಬೆಳಗಾವಿ ಜಿಲ್ಲಾ DCC ಬ್ಯಾಂಕನ್ನು ಇಟ್ಕೊಳ್ಬೇಕು ಅನ್ನುವಂಥ ಹಠದಿಂದ ಅವರು ಕೂಡ ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಲಿಕ್ಕೆ ಅಣಿಯಾಗಿದ್ದಾರೆ ಅಂತಲೇ ಹೇಳಲಾಗ್ತಿದೆ. ಜೊತೆಗೆ ಲಕ್ಷ್ಮಣ ಸವದಿ ಅವರು ಕೂಡ ಈಗ ಶಾಸಕರು, ಮಾಜಿ ಉಪಮುಖ್ಯಮಂತ್ರಿಗಳಾಗಿ ರಾಜ್ಯದಲ್ಲಿ ತನ್ನ ಪ್ರಭಾವವನ್ನು ಬೀರತಕ್ಕಂಥ ಒಬ್ಬ ದೊಡ್ಡ ನಾಯಕ. ಅವರು ಕೂಡ ಬೆಳಗಾವಿ ಜಿಲ್ಲೆಯ DCC ಬ್ಯಾಂಕಿನ ಮೇಲೆ ಕಣ್ಣಿಟ್ಟಿದ್ದಾರೆ. ಜೊತೆಗೆ ಕಾಗವಾಡದ ರಾಜು ಕಾಗೆ ಅವರು ಕೂಡ ಶಾಸಕರು, ಅವರು ಕೂಡ ಸ್ಪರ್ಧೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಆಡಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತವೆ. ಇನ್ನು ಜಾರಕಿಹೊಳಿ ಕುಟುಂಬದ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಸುಪುತ್ರರಾದ ನಿಖಿಲ್ ಜಾರಕಿಹೊಳಿಯವರು ಕೂಡ ಈ ಸಲ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ದಟ್ಟವಾದ ಮಾತುಗಳು ಕೇಳಿಬರ್ತಾ ಇವೆ. ಆಮೇಲೆ ಇನ್ನೊಂದು ಪ್ರಭಾವಿ ಮನೆತನ ಅಂತಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಕುಟುಂಬ, ಅವರ ಸಹೋದರ ಹಾಗೂ ಪುತ್ರರು ಕೂಡ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ, ಅವರನ್ನು ಕೂಡ ಆಯ್ಕೆ ಮಾಡುವಂಥ ಪ್ರಕ್ರಿಯೆಗಳು ಪ್ರಾರಂಭವಾಗಿವೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರೋದು ಸುಳ್ಳಲ್ಲ. ಜೊತೆಗೆ ಸವದತ್ತಿ ಮತಕ್ಷೇತ್ರದಿಂದ ವಿಶ್ವಾಸ ವೈದ್ಯರವರು ಯರಗಟ್ಟಿ ತಾಲೂಕಾ ಮಟ್ಟದಲ್ಲಿ ಅವರು ತಮ್ಮನ್ನು ತಾವು ಚುನಾವಣೆಗೆ ಸ್ಪರ್ಧಿಸುವ ಇಂಗಿತವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗೂ ರಾಮದುರ್ಗದಿಂದ ಹಾಲಿ ಶಾಸಕರು ಹಾಗೂ ಅವರು ನಿಜಕ್ಕೂ ಕೂಡ ರೈತರ ಹಿತಾಸಕ್ತಿಗಳನ್ನು ಹಾಗೂ ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನು ಬಯಸ್ತಿರ್ತಕ್ಕಂಥವರು ಹಾಗೂ ಯಾವಾಗಲೂ ಕೂಡ ಅಭಿವೃದ್ಧಿಯ ಪರವಾದ ಚಿಂತನೆಯನ್ನು ಉಳ್ಳವರಾಗಿರ್ತಕ್ಕಂಥ ನಮ್ಮ ಅಶೋಕ್ ಪಟ್ಟಣವರು ಕೂಡ ಈ ಸಂದರ್ಭದಲ್ಲಿ ತಾವು ಕೂಡ ಸ್ಪರ್ಧೆ ಮಾಡುವುದಾಗಿ ಹೇಳಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಆಮೇಲೆ ಇನ್ನು ಖಾನಾಪುರದಿಂದ ವಿಠಲ್ ಹಳಗೇಕರ್ ಅವರು ಅವರು ಕೂಡ ಶಾಸಕರು. ಅವರು ಹಾಗೂ
ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಹಾಗೂ ಅವರು ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಆಮೇಲೆ ಇನ್ನೊಬ್ಬರು ಮಾಜಿ ಶಾಸಕರು ಕೂಡ ಈಗ ಅವರು ಹಾಲಿ ನಿರ್ದೇಶಕರು ಅವರು ಕೂಡ ನಿಲ್ತಾರೆ, ಅವರು ಕೂಡ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾವೆ. ಯಾರೇ ನಿಂದ್ರಿ ಏನೇ ಮಾಡಿರಿ, ಆದರೆ ಬೆಳಗಾವಿ ಜಿಲ್ಲೆಯ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕಿನ ಅಂದರೆ DCC ಬ್ಯಾಂಕಿಗೆ ತನ್ನದೇ ಆದಂಥ ಘನತೆ ಗೌರವ ರಾಜ್ಯದಲ್ಲಿ ಇದೆ. ಆ ಒಂದು ಬ್ಯಾಂಕಿನ ಸರ್ವತೋಮುಖ ಹಾಗೂ ಸರ್ವಾಭಿಮುಖ ಏಳಿಗೆಗಾಗಿ ಆಗಿ ಬರುವಂಥವರು ಶ್ರಮಶ್ರೀ ಹಾಗೂ ಆ ಬೆಳವಣಿಗೆಯಲ್ಲಿ ನಿಮ್ಮ ಪಾತ್ರವನ್ನು ಆ ಒಂದು ಬೆಳವಣಿಗೆಯ ನಿಟ್ಟಿನಲ್ಲಿ ಆ ಧಾರೆ ಎರೇರಿ ಅನ್ನುವಂಥ ಮಾತನ್ನು ಕೂಡ ನಾನು ಕನ್ನಡಿಗ ಚಾನಲ್ YTಯ ಮೂಲಕ ಹೇಳಲಿಕ್ಕೆ ಬಯಸಿದ್ದೀನಿ. ಇನ್ನೂ ಕೂಡ ಆ ಒಂದು ನಿಟ್ಟಿನಲ್ಲಿ ಚುನಾವಣೆಗಳು ಪ್ರಾರಂಭವಾಗದೇ ಇದ್ದರೂ ಕೂಡ ತೆರೆಯ ಮರೆಯಲ್ಲಿ ಈಗಾಗಲೇ ತುರುಸಿನ ಒಂದು ಪ್ರಚಾರ ಕಾರ್ಯಗಳು ಕೂಡ ನಡೆದಿವೆ ಅನ್ನುವಂಥ ಭಾವನೆಯು ರಾಜ್ಯದಲ್ಲಿ ಉಂಟಾಗ್ತಾ ಇದೆ. ಅದು ಕೂಡ ಸತ್ಯ. ಹೀಗಿರುವಾಗ ಚುನಾವಣೆಗಳು ನೆಪಕ್ಕೆ ಮಾತ್ರ ಅವು ಚುನಾವಣೆಗಳಾಗ್ತವೆ. ಆದರೆ ಈಗಾಗಲೇ ಆ ಚುನಾವಣೆಗಳಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು, ಯಾರನ್ನು ಅಧಿಕಾರದ ಗದ್ದುಗೆಯಲ್ಲಿ ಕುಳ್ಳಿರಿಸಬೇಕು ಅನ್ನುವಂಥ ಒಂದು ಚರ್ಚೆಗಳು ಆಗಿವೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಹೀಗಿರುವಾಗ ನೀವು ನಿಜಕ್ಕೂ ಕೂಡ ಬೆಳಗಾವಿ ಜಿಲ್ಲೆಯ DCC ಬ್ಯಾಂಕಿನ ಚುನಾವಣೆಯಲ್ಲಿ ಸ್ಪರ್ಧಿಸಿದಂಥವರಿಗೆ ಪ್ರತಿಯೊಬ್ಬರಿಗೂ ಕೂಡ ನಾನು ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಜಿಲ್ಲೆಯ ಸರ್ವಾಂಗೀಣ ಬೆಳವಣಿಗೆಗಾಗಿ ನೀವು ಶ್ರಮಿಸಿರಿ. ಜಿಲ್ಲೆಯ ಎಲ್ಲ ರೈತರ ಪರವಾಗಿ ಹಾಗೂ ಕೂಲಿ ಕಾರ್ಮಿಕರ ಪರವಾಗಿ ನೀವು ಕೆಲಸ ಮಾಡಿರಿ. ಆ ನಿಟ್ಟಿನಲ್ಲಿ ಜಿಲ್ಲೆಗೆ ನೀವು ಸಲ್ಲಿಸ್ತಿರ್ತಕ್ಕಂಥ ಸೇವೆಯನ್ನು ಯಾವತ್ತೂ ಕೂಡ ಈ ಜಿಲ್ಲೆ ಮರೆಯೋದಿಲ್ಲ, ಈ ಜಿಲ್ಲೆಯ ಜನರು ಕೂಡ ಮರೆಯೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಉಲ್ಲೇಖದಿಂದ ಹೇಳಲಿಕ್ಕೆ ಬಯಸ್ತೀನಿ, ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೀನಿ. ಹೀಗಿರುವಾಗ ಬೆಳಗಾವಿ ಜಿಲ್ಲೆಯಲ್ಲಿ ಇನ್ನೊಬ್ಬರು ಜೊಲ್ಲೆಯವರು ಕೂಡ ಈ ಒಂದು ಚುನಾವಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅವರು ಕೂಡ ರಣಾಂಗಕ್ಕೆ ಇಳಿಯುತ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತವೆ. ಆಮೇಲೆ ಪ್ರಕಾಶ್ ಹುಕ್ಕೇರಿಯವರ ಸುಪುತ್ರರು ಕೂಡ ಈ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ ಅನ್ನುವಂಥ ಮಾತುಗಳನ್ನು ಕೂಡ ನಾವು ಕೇಳ್ತಾ ಇದ್ದೇವೆ. ಹೀಗಿರುವಾಗ ನೀವು ನಿಜಕ್ಕೂ ಕೂಡ ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರಿ, ಆಯ್ಕೆ ಆಗಿರಿ. ಅಧಿಕಾರದ ಗದ್ದುಗೆಯನ್ನು ಯಾರೇ ಹಿಡಿರಿ, ಅದಕ್ಕೆ ಯಾರಿಗೂ ಕೂಡ ತಕರಾರಿಲ್ಲ. ಆದರೆ ನಿಮ್ಮ ಒಂದು ಪರಿಶ್ರಮದ ಆಯ್ಕೆ ಹಾಗೂ ನೀವು ಈ ನಿಟ್ಟಿನಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಈ ಒಂದು ಪ್ರತಿಷ್ಠಿತ ಬ್ಯಾಂಕಿಗೆ ಯಾವತ್ತೂ ಕೂಡ ನೀವು ಋಣಿಯಾಗಿರಬೇಕು. ಜಿಲ್ಲೆಯ ಜನತೆಯ ಋಣಿಯಾಗಿರಬೇಕು ಹಾಗೂ ಜಿಲ್ಲೆಯ ಜನತೆಯ ಪರವಾಗಿರಬೇಕು, ರೈತರ ಪರವಾಗಿರಬೇಕು, ಶ್ರಮಿಕರ ಪರವಾಗಿರಬೇಕು ಹಾಗೂ ಎಲ್ಲ ವರ್ಗಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಜಿಲ್ಲೆಯ DCC ಬ್ಯಾಂಕಿನ ಪ್ರತಿನಿಧಿಗಳಾಗಲಿಕ್ಕೆ ನಿಮ್ಮೆಲ್ಲರಿಗೂ ಕೂಡ ಅರ್ಹತೆ ಇದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೀನಿ. ಆಮೇಲೆ ಈಗಾಗಲೇ ಬೆಳಗಾವಿ ಜಿಲ್ಲೆಯ 2 ದೊಡ್ಡ ಕುಟುಂಬಗಳು ಅಂತೇನು ಹೇಳಿದ್ನಲ್ಲ, ಆ 2 ಕುಟುಂಬಗಳು, ಒಂದು ಕತ್ತಿ ಕುಟುಂಬ, ಇನ್ನೊಂದು ಜಾರಕಿಹೊಳಿ ಕುಟುಂಬ ಈಗಾಗಲೇ ಅದು ತನ್ನ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದೆ. ಈ ನಿಟ್ಟಿನಲ್ಲಿ ಅದು ಅರ್ಧ ಈಗಾಗಲೇ ಜಯಿಸಿದೆ ಅನ್ನುವಂಥ ಮಾತುಗಳು ಕೂಡ ಜಿಲ್ಲೆಯಲ್ಲಿ ಕೇಳಿ ಬರ್ತಾ ಇರೋದು ಕೂಡ ಸುಳ್ಳಲ್ಲ. ಹೀಗಿರುವಾಗ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಯಾರೇ ಆರಿಸಿ ಬರ್ರಿ, ಯಾರೇ ನೀವು ಬ್ಯಾಂಕಿನ ಚುಕ್ಕಾಣಿಯನ್ನು ಹಿಡ್ರಿ, ನಿಮ್ಮೆಲ್ಲರಿಗೂ ಕೂಡ ನಾನು ಶುಭ ಹಾರೈಸ್ತೀನಿ. ಇದು ನನ್ನ ಈ ಚುನಾವಣೆಯ DCC ಬ್ಯಾಂಕ್ ಚುನಾವಣೆಯ ಒಂದು ಪ್ರಥಮ ಸಂಚಿಕೆಯನ್ನು ಈ ಮುಖಾಂತರ ನಾನು ಮಾಡ್ತಾ ಇದ್ದೇನೆ. ಮುಂದೆ ನಾನು ಇನ್ನೂ 2-3 ಸಂಚಿಕೆಗಳನ್ನು ಮಾಡುವವನಿದ್ದೇನೆ. ಆದ್ದರಿಂದ ಪ್ರತಿದಿನದ ಬೆಳವಣಿಗೆಗಳನ್ನು ಗಮನಿಸಿ ಸಂಚಿಕೆಗಳನ್ನು ಮಾಡ್ತಾ ನಿಮ್ಮೆಲ್ಲರಿಗೂ ಕೂಡ ವಸ್ತುಸ್ಥಿತಿಯನ್ನು ತಿಳಿಸಲಿಕ್ಕೆ ನಾನು ಕನ್ನಡಿಗ ಚಾನಲ್ YTಯಿಂದ ಬಯಸಿದ್ದೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಈ ಸಂಚಿಕೆಗೆ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ. ಬೆಳಗಾವಿ ಜಿಲ್ಲೆಯ ಪ್ರತಿಯೊಂದು ಕುಟುಂಬಕ್ಕೂ, ರಾಜ್ಯದ ಪ್ರತಿಯೊಬ್ಬ ಮನೆಗೂ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಈ ಸಂಚಿಕೆಯನ್ನು ತಲುಪಿಸ್ರಿ. ನಿಮ್ಮ ಕಮೆಂಟನ್ನು ನನ್ನ ಜೊತೆಗೆ ಹಂಚಿಕೊಂಡು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕನ್ನು ಮರಿಬೇಡ್ರಿ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.